ಅರ್ಧ ಕೋಟಿ ಲಂಚ ತಹಶೀಲ್ದಾರ್ ಕೇಸ್ ವರ್ಕರ್ ಡೀಲ್. ಫ್ರೀಡಂ ಟಿವಿಯಲ್ಲಿ ಸ್ಫೋಟಕ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಯಾರು ಗೊತ್ತಾ ಆ ಒಂದು ತಹಶೀಲ್ದಾರ್? ಅರ್ಧ ಕೋಟಿ ಲಂಚ ತಹಶೀಲ್ದಾರ್ ಕೇಸ್ ವರ್ಕರ್ ಡೀಲ್. ಫ್ರೀಡಂ ಟಿವಿಯಲ್ಲಿ ಸ್ಫೋಟಕ ಆಡಿಯೋ ರಿಲೀಸ್. ಯಾರು ಗೊತ್ತಾ ಆ ಒಂದು ತಹಶೀಲ್ದಾರ್? ಯಾರು ಗೊತ್ತಾ ಆ ಒಂದು ಕೇಸ್ನ ವರ್ಕರ್? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀಡ್ತಾ ಇದ್ದೀವಿ. ಎಸ್, ಭ್ರಷ್ಟಾಚಾರ ಚಳಿ ಬಿಡಿಸುವಂತಹ ಸ್ಟೋರಿ ಇದು. ಭ್ರಷ್ಟಾಚಾರರಿಗೆ ಸಿಂಹ ಸ್ವಪ್ನವಾಗಿದೆ ಫ್ರೀಡಂ ಟಿವಿ. ಫ್ರೀಡಂ ಟಿವಿಯಲ್ಲಿ ಭ್ರಷ್ಟಾಚಾರವನ್ನ ಬಯಲಿಗೆ ಹೇಳ್ತಾ ಇದ್ದೀವಿ. ಫ್ರೀಡಂ ಟಿವಿ ನೋಡುಗರ ಜನತೆಯೇ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳನ್ನ ಬಿಡ್ತಾ ಇಲ್ಲ. ಹುಡುಕಿ ಅವರ ಬಗ್ಗೆ ಮಾತನಾಡುವಂತದ್ದು ಫ್ರೀಡಂ ಟಿವಿ ಮಾಡ್ತಾ ಇದೆ. ಈಗ ಅರ್ಧ ಕೋಟಿಯಷ್ಟು ಲಂಚವನ್ನ ಪಡೆದಿರುವಂತಹ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ಈ ಸ್ಟೋರಿಯನ್ನ ಕಂದಾಯ ಸಚಿವರು ನೋಡ್ಲೇಬೇಕು. ಕಂದಾಯ ಇಲಾಖೆಯಲ್ಲಿ ನಿಲ್ತಾ ಇಲ್ಲ ಲಂಚಾವತಾರ. ಕಂದಾಯ ಇಲಾಖೆಯಲ್ಲಿ ದುಡ್ಡಿಲ್ಲದೆ ಏನೂ ನಡೆಯಲ್ವಂತೆ. ಈ ಸ್ಟೋರಿಯನ್ನ ಕಂದಾಯ ಸಚಿವರು ನೋಡ್ಲೇಬೇಕು. ಕಂದಾಯ ಇಲಾಖೆಯಲ್ಲಿ ನಿಲ್ತಾ ಇಲ್ಲ ಲಂಚಾವತಾರ. ಕಂದಾಯ ಇಲಾಖೆಯಲ್ಲಿ ದುಡ್ಡಿಲ್ಲದೆ ಏನೂ ನಡೆಯಲ್ವಾ? ಎಸಿ ಕಚೇರಿಯಲ್ಲಿ ಹೆಂಗೆಲ್ಲ ಡೀಲ್ ನಡೀತಾ ಇದೆ ಗೊತ್ತಾ? ಲಂಚ 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 ಲಂಚ. ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಬರೀ ಲಂಚ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಎಸ್ ವೀಕ್ಷಕರೇ, ಎಸಿ ಕಚೇರಿಯಲ್ಲಿ ನಡೆಯುವಂತಹ ಅಷ್ಟು ವ್ಯವಹಾರಗಳು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರು ಫ್ರೀಡಂ ಟಿವಿ ಸಹಿಸೋದಿಲ್ಲ. ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ. ಉತ್ತರ ಎಸಿ ಕಚೇರಿಯಲ್ಲಿ ಫೈಲ್ಗೂ ಕೂಡ ಲಂಚವನ್ನ ಕೊಡಬೇಕು. ಎಸಿ ಕಚೇರಿಯಲ್ಲಿ ಕುಂತ್ರು ಲಂಚ, ನಿಂತ್ರು ಲಂಚ, ಮಾತಾಡಿದ್ರು ಕೂಡ ಲಂಚವನ್ನ ಕೊಡಬೇಕು. ಎಸಿ ಕಚೇರಿಯಲ್ಲಿ ಎಷ್ಟು ಧೈರ್ಯವಾಗಿ ಹಣ ಕೇಳ್ತಾರೆ ಗೊತ್ತಾ? ನೇರ ಡೀಲಿಂಗ್ಗೆ ಇಳಿದಂತಹ ತಹಶೀಲ್ದಾರ್ ಕೇಸ್ ವರ್ಕರ್ ನಡುವೆ ಲಂಚದ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆಯಂತೆ. ತಹಶೀಲ್ದಾರ್ ಕೇಸ್ ವರ್ಕರ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ಎಸಿ ಬಳಿ ಆರ್ಡರ್ ಮಾಡಿಸೋಕೆ 50 ಲಕ್ಷ ಲಂಚವನ್ನ ಕೇಳಿದಂತಹ ತಹಶೀಲ್ದಾರ್ ಕೇಸ್ ವರ್ಕರ್ಸ್ ನಡುವೆ ಅರ್ಧ ಕೋಟಿ ಲಂಚದ ಮಾತು. ಫ್ರೀಡಂ ಟಿವಿಗೆ ಅರ್ಧ ಕೋಟಿ ಲಂಚದ ಸ್ಫೋಟಕ ಆಡಿಯೋ ಲಭ್ಯವಿದೆ. ಆ ಒಂದು ಸ್ಫೋಟಕ ಆಡಿಯೋದಲ್ಲಿ ಏನೆಲ್ಲ ಮಾಹಿತಿ ಇದೆ ಗೊತ್ತಾ? ತಹಶೀಲ್ದಾರ್ ಕೇಸ್ ವರ್ಕರ್ಸ್ ಜೊತೆ ಇನ್ನೂ ಹಲವರು ಲಾಕ್ ಆಗೋದಂತೂ ಪಕ್ಕಾ ಫಿಕ್ಸ್ ಆಗಿದೆ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಲಂಚಾವತಾರವನ್ನ ಮಾಡುವಂತಹ ಅಧಿಕಾರಿಗಳನ್ನೇ ಎಂದೂ ಕೂಡ ಸಹಿಸೋದಿಲ್ಲ. ಜನಸಾಮಾನ್ಯರಿಗೆ ಕಷ್ಟ ಕೊಡುವಂತಹ ಯಾರನ್ನೂ ಕೂಡ ಫ್ರೀಡಂ ಟಿವಿ ಬಿಡೋದಿಲ್ಲ. ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಉತ್ತರ ಎಸಿ ಕಚೇರಿಯಲ್ಲಿ ಫೈಲ್ಗೂ ಲಂಚವನ್ನ ಕೊಡಬೇಕು, ಕುಂತ್ರೂ ಲಂಚವನ್ನ ಕೊಡಬೇಕು, ನಿಂತ್ರೂ ಲಂಚವನ್ನ ಕೊಡಬೇಕು, ಮಾತಾಡಿದ್ರೂ ಲಂಚವನ್ನ ಕೊಡಬೇಕು, ಆ ಕಡೆ ಎಂಟ್ರಿ ಕೊಟ್ರೆ ಲಂಚವನ್ನ ಕೊಡಬೇಕು. ಎಸಿ ಕಚೇರಿಯಲ್ಲಿ ಎಷ್ಟು ಧೈರ್ಯವಾಗಿ ಹಣ ಕೇಳ್ತಾರೆ ಗೊತ್ತಾ? ನೇರ ಡೀಲಿಂಗ್ಗೆ ಇಳಿದಿದ್ದಾರೆ ತಹಶೀಲ್ದಾರರು ಕೇಸ್ ವರ್ಕರ್ಸ್ಗಳು. ಅವರಿಬ್ಬರ ನಡುವೆ, ಅಂದ್ರೆ ತಹಶೀಲ್ದಾರು ಕೇಸ್ ವರ್ಕರ್ ನಡುವೆ ಒಂದು ದೊಡ್ಡ ಅಂಡರ್ಸ್ಟ್ಯಾಂಡಿಂಗ್ ಇದೆ.
ಎಸಿ ಬಳಿ ಆರ್ಡರ್ ಮಾಡಿಸೋಕೆ 50 ಲಕ್ಷ ಲಂಚವನ್ನ ಕೇಳಿರುವಂತಹ ತಹಶೀಲ್ದಾರ್ ಕೇಸ್ ವರ್ಕರ್ಸ್ ನಡುವೆ ಅರ್ಧ ಕೋಟಿ ಲಂಚದ ಮಾತು ತಾಂಡವಾಡ್ತಾ ಇರುವಂತದ್ದು. ಫ್ರೀಡಂ ಟಿವಿಗೆ ಅರ್ಧ ಕೋಟಿ ಲಂಚದ ಸ್ಫೋಟಕ ಆಡಿಯೋ ಕೂಡ ಲಭ್ಯವಿದೆ. ಆ ಒಂದು ಸ್ಫೋಟಕ ಆಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ. ತಹಶೀಲ್ದಾರ್ ಕೇಸ್ ವರ್ಕರ್ಸ್ ಜೊತೆಗೆ ಇನ್ನು ಹಲವರ ಲಾಕ್ ಆಗೋದಂತೂ ಫಿಕ್ಸ್ ಆಗಿದೆ. ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಲಂಚ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕೊಡೋ ಸ್ಯಾಲ್ರಿ ನಿಮ್ಗೆ ಸಾಕಾಗಲ್ವಾ? ತಿಂದಿದ್ದನ್ನ ಅಡಗಲ್ವಾ? ಹೊಟ್ಟೆಗೆ ಏನ್ ತಿಂತೀರಾ ನೀವು ಅಧಿಕಾರಿಗಳು? ಲಂಚವನ್ನ ಕೇಳ್ತಾ ಇದ್ದೀರಲ್ಲ. ಫ್ರೀಡಂ ಟಿವಿ ಮುಂದಿನ ಸುದ್ದಿಯಲ್ಲಿ ಇದ್ರ ಬಗ್ಗೆ ಮಾತನಾಡುತ್ತೆ. ಸ್ಫೋಟಕ ಮಾಹಿತಿಯನ್ನ ಕೊಡ್ತಾ ಇದೆ ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿಯಾಗಿದೆ. ಫ್ರೀಡಂ ಟಿವಿಯಲ್ಲಿ ಯಾವುದೇ ಭ್ರಷ್ಟ ಅಧಿಕಾರಿಗಳ ಆಟ ನಡೆಯೋದಿಲ್ಲ. ಇಂಚಿಂಚು ಮಾಹಿತಿಯನ್ನ ಹೊರಗಾಕ್ತೀವಿ. ಇದ್ರ ಬಗ್ಗೆ ಸ್ಪೆಷಲ್ ಎಪಿಸೋಡ್ ಮಾಡೇ ಬಿಡ್ತೀವಿ. ಜನಸಾಮಾನ್ಯರಿಗೆ ತಿಳಿಬೇಕು ಏನು ಅಂತ. ತಹಶೀಲ್ದಾರ್ರಿಗೆ ಗೊತ್ತಾಗಬೇಕು ಜನಕ್ಕೆ ಕಷ್ಟ ಕೊಟ್ರೆ ಏನಾಗುತ್ತೆ ಅಂತ. ಮನುಷ್ಯರ ನೀವೆಲ್ಲ ಸ್ಯಾಲ್ರಿ ಬರುತ್ತೆ ತಾನೆ, ತಿಂಗಳ ಆರಾಮಾಗಿರ್ಬೋದು ತಾನೆ? ಯಾಕೆ ಜನಸಾಮಾನ್ಯ ರಕ್ತ ಹೀರ್ತೀರಾ? ಕೇಸ್ ವರ್ಕರ್ಸ್ ನಡುವೆ ಮತ್ತೆ ತಹಶೀಲ್ದಾರ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ನಾಚಿಕೆ ಆಗ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.